ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಅಲ್ಲಿ ನಮ್ಮ ಡ್ಯಾಡಿ ಆಚಾರು ಸಿಕ್ಕಿಲ್ವಂತೆ, ಅದು ಏನಕ್ಕೆ ಆಚಾರು ಬೇಕು ಅವ್ರಿಗೆ ಗೊತ್ತಿಲ್ಲ. ಏನಕ್ಕಮ್ಮ ಆಚಾರು? ಒಡವೆ ಮಾಡಿಸ್ತಾರಂತೆ ನನಗೆ. ಥ್ಯಾಂಕ್ ಯು, ಬೇಗ ಬೇಗ ಮಾಡಿಸ್ಕೊಡಿ. ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಆಯ್ತೈತೆ ದಿನ ದಿನ, ಜಾಸ್ತಿ ಇದ್ದಾಗ ಮಾಡಿಸ್ಕೊಡಿ. ನಾನು ನೋಡಿ ಇವಾಗ ಎಲ್ರದ್ದು ತಿಂಡಿ ಆಯಿತು, ಇನ್ನು ಕೆಲವರು ಕುತ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ಇವ್ರದಂತೂ ಪಾಪ ಡಿಪಾರ್ಟ್ಮೆಂಟು ಡೈಲಿ ಒಬ್ರಾದ್ಮೇಲೆ ಒಬ್ರು ಕ್ಯೂನ ಪಾಪ ಅಲ್ವಾ. ದಿನ ನೀನೇ ತಿಂತೀಯಾ? ಕೈ ಮಾತ್ರ ಒಂದು. ಹೌದಾ, ಇವತ್ತು ಯಾಕೆ ಮತ್ತೆ? ಅದು ಮಗನೇ, ಅದು ಸಣ್ಣ ಮಗ. ಅದು ಮುಂದಿನ ವರ್ಷ ಬೋರ್ಡ್ ಎಕ್ಸಾಮ್ ಬರೀತಾವನ. ಸಣ್ಣ ಮಕ್ಳಿಗೆ ಬೋರ್ಡ್ ಎಕ್ಸಾಮ್ ಕೊಡೋದಲ್ವಾ. ಸೊ ಹಂಗಾಗಿ ಪ್ರಪಂಚದಲ್ಲಿ ಯಾರ ತಲೆ ಮೇಲೆ ಏನಾದರೂ ಬೀಳ್ತಾ ಇರಲಿ, ಈ ಸೀರಿಯಲ್ ಮಾತ್ರ ನಮ್ಮ ಅಮ್ಮಂಗೆ ಕರೆಕ್ಟ್ ಟೈಮ್ಗೆ ಓಡಬೇಕು. ನೈಟ್ ಮಿಸ್ ಆಗೋಗುತ್ತೆ ಅಂತ ಅಲ್ಲಿ ನೋಡಿ ಹೆಂಗೆ ಜಗಳಾಡ್ತಾವ್ರೆ. ಒಂದು 2 ಮಿನಿಟ್ಸ್ ನಮ್ಮ ಅಕ್ಕ ಹೇಳ್ತು, 2 ಮಿನಿಟ್ಸ್ ಇರಮ್ಮ, ಅವಳು ಏನೋ ಮಾತಾಡ್ತಾವಳೆ, ನಾನು ರಾತ್ರಿ ಸೀರಿಯಲ್ ನೋಡಿಲ್ಲ ಅಂತ ಅವ್ರಿಗೆ ಸೀರಿಯಲ್ ಚಿಂತೆ. ಹಿಂಗೆ ನಡೆದು ಇಲ್ಲೊಬ್ರು ಇದ್ದಾರ, ಭಾಳ ಬ್ಯುಸಿ ಇರ್ತಾರೆ. ನಮ್ಮ ಅಕ್ಕನ ಕೈಲಿ ಆಗ್ದಲೇ ಇರೋ ಕೆಲಸ ನನ್ನ ಕ್ಯಾಮ್ರಾ ಮಾಡುತ್ತೆ ಇವರಿಗೆ. ಇಲ್ಲೇ ಫಿಕ್ಸ್ ಮಾಡಿಟ್ಬಿಡ್ತೀನಿ ಕ್ಯಾಮ್ರಾನ 24 hours, ಆಯಿತಾ? ಸೊ ಇಷ್ಟು ಆ್ಯಕ್ಟಿವಿಟೀಸು ಮನೇಲಿ ನಡೀತಾ ಇದೆ. ಇವತ್ತು ನಾಳೆ ನಾಡಿದ್ದು ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಬ್ಯುಸಿ. ಒಂದು ವೀಕೆಂಡನ್ನು ನನಗೆ ವಿಡಿಯೋಗಳನ್ನ ಮಾಡೋಕ್ಕೆ ಆಗಿರಲಿಲ್ಲ. ಏನೇನೇನೇನೋ ಅಪ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಆಗ್ತಾಯಿತ್ತು. ಅದನ್ನೆಲ್ಲ ಓವರ್ಕಮ್ ಮಾಡಿ ಇವಾಗ ಒಂದು ಮಟ್ಟಕ್ಕೆ ರಿಕವರ್ ಆಗಿದ್ದೀನಿ, ಮೆಂಟಲಿ ಫಿಸಿಕಲಿ ಎಲ್ಲ. ಸೊ ಅದು ಪುನಃ ಅದರದೇ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂದ್ಕೊಂಡು ಬ್ಯಾಕ್ ಟು ನಾರ್ಮಲ್ ಲೈಫ್ ಅಂದ್ಕೊಂಡು ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ. ನೆನ್ನೆ ಬೆಂಗಳೂರಿಂದ ಬಂದ್ವಿ, ಬೆಂಗಳೂರಿಗೆ ಹೋಗಿದ್ದೆ. ಮನು ಡ್ರಾಪ್ ಮಾಡಿ ವಾಪಸ್ ಬೆಂಗಳೂರಿಗೆ ಹೋದ್ರು. ಪುನಃ ಬರ್ತಾರೆ ಸ್ಯಾಟರ್ಡೆ. ನಮ್ಮನೆ ಫಂಕ್ಷನ್ ಇದೆ, ನಮ್ಮ ಅಣ್ಣನ ಮಗಳದು ರಿಚುವಲ್ಸ್ ಇತ್ತಲ್ಲ. ಸೊ ನಾಳೆ ನಮ್ಮದು 16th ಡೇ ರಿಚುವಲ್ಲು, ನಾಡಿದ್ದು ಗ್ರ್ಯಾಂಡ್ ಫಂಕ್ಷನ್ನು. ಸೊ ನಾಡಿದ್ದು ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ. ಸ್ವಲ್ಪ ಗ್ರ್ಯಾಂಡಾಗೆ ಇರುತ್ತೆ ಫಂಕ್ಷನ್ನು. ಸೊ ಅದಕ್ಕೆ ಪ್ರಿಪ್ರೇಷನ್ಗಳು ನಡೀತಾನೇ ಇದೆ ಒಂದು ವೀಕಿಂದನು. ಇವತ್ತು ನಾಳೆ ಪೂಜೆಗಳೆಲ್ಲ ಇದೆಯಲ್ಲ ಮನೇಲಿ, ಅದಕ್ಕೆ ಪ್ರಿಪ್ರೇಷನ್ಗಳು ನಡೀತಾ ಇದೆ. ಸೊ ಹಿಂಗೆ ಈ ಸೀರಿಯಲ್ ಇವಾಗ ಓಡ್ತಾ ಇದೆ. ನಮಗೆ ಮಾತಾಡೋಕೆ ಅವಕಾಶ ಇಲ್ಲ, ಆಮೇಲೆ ಸಿಗೋಣ. ಬನ್ನಿ. ನೀನು ಹೆಂಗೆ ಕಾಣಿಸ್ತಾ ಇದೆಯಾ ಗೊತ್ತೋ, ಕರೆಕ್ಟಾಗಿ ಡೋರ್ ಎದುರು ಕೂತ್ಕೊಂಡು ಯಾರು ಹೊಸಬ್ರು ಬಂದರೆ ಗಾಬರಿ ಹಿಡ್ದು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ಅವರಿಗೆ. ಏನಕ್ಕೆ ಹೆಂಗೆ ಕೂತವ್ಳು ನೋಡು, ಮೇನ್ ಡೋರ್ ಎದುರುಗಡೆ ಕರೆಕ್ಟಾಗಿ. ಇನ್ವೈಟ್ ಮಾಡೋಕ್ಕೆ ಫೋನ್ ಕಾಲ್ಸ್ಗಳೆಲ್ಲ ಮಾಡ್ಕೊಂಡು ಇನ್ವೈಟ್ ಮಾಡ್ಕೊಂಡು ಕೂತಿದ್ದಾರೆ ನಾಡಿದ್ದು ಫಂಕ್ಷನಿಗೆ. ಮಲಗಿದೆ ಇಷ್ಟೊತ್ತು, ಇವಾಗ ಎದ್ದು ಜಸ್ಟ್ ಆಫೀಸಿಗೆ ಲಾಗಿನ್ ಮಾಡಿಕೊಂಡು ಇದ್ದೀನಿ. ಅಷ್ಟೊತ್ತಿಗೆ ಯಾಕಪ್ಪ ಬಂದೆ ತಾಳು. ಇವರಿಗೆ ಸ್ಯಾಂಡ್ವಿಚ್ಗಳು ಬೇಕಂತೆ ಇವಾಗ, ಅದಕ್ಕೆ ಎಲ್ಲ ತರಕಾರಿಗಳನ್ನೆಲ್ಲ ಹುಡ್ಕೊಂಡು ಕೂತವ್ರೆ. ಲೇ ಸ್ಯಾಂಡ್ವಿಚಿಗೆ ಬೀನ್ಸ್ ಹಾಕ್ತೀಯಾ? ಹಸಿಮೆಣಸಿನ್ಕಾಯಿ ಬೇಡ, ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕರು ಖಾರ ಆಗಲ್ವೇನಕ್ಕೆ? ಖಾರ ಇಲ್ಲ ಅಂದ್ರೆ ತಗೋ ಒಂದು. ಮಗ ಈಗ ಹೋಗಿಲ್ಲ ಅಂದ್ರೆ ಹೊಡೆದೇ ಬಿಡ್ತಾನೆ. ಕರೆದ ತಕ್ಷಣ ಬರ್ತೀಯಾ ಇಲ್ವಾ? ಸ್ಟವ್ ಏನಕ್ಕೆ? ಅದು ಫ್ರೈ ಮಾಡ್ಕೊಂಡು ಮಾಡ್ತೀರಾ? ಏನು ಕರೆದಿದ್ದು ನಾನು ಅಷ್ಟೇನಾ? ಸ್ಟವ್ ಹಚ್ಚಕ್ ಬರ್ತಾ ಇಲ್ವಂತೆ, ಸ್ಟವ್ವೇ ಹಚ್ಚಕ್ ಬರಲ್ಲ, ಸ್ಯಾಂಡ್ವಿಚ್ ಮಾಡ್ಕೊಂತಾರಂತೆ ಅವರು. ಅದೇನೋ ಫ್ರೈ ಮಾಡ್ಕೊಂತಾರಂತೆ ಟೊಮೆಟೊ ಎಲ್ಲನೂ. ಇವ್ರದ್ದು ಪೇರಿ ನೋಡಿ, ಈರುಳ್ಳಿ ಹಿಂಗಾಗ್ಬಿಟ್ಟೈತೆ, ಇದು ತಿನ್ಬಹುದಾ ಅಂತ. ಹಿಂಗಾದ್ರೆ ಈರುಳ್ಳಿನ ಬಿಸಾಕ್ಬೇಕಂತೆ. ಸೊ ನಮಗೂ ಹೇಳ್ಕೊಡ್ತೀಯಾ ಸ್ಯಾಂಡ್ವಿಚ್ ಮಾಡೋದು ಹೆಂಗೆ ಅಂತ? ಹುಷಾರ್ ಕಣೋ, ಕೈ ಗೊತ್ತಿಲ್ದಲೇ ಮಾಡ್ತಾ ಇದೀಯಾ? ಇಲ್ಲಿ ನೋಡಿ, ನಮ್ಮ ಅಕ್ಕಂಗೆ ಏನಾದರೂ ಕುಡಿಯಂಗಾಗೈತಂತೆ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಾರೆ, ಮಂಜುಳಿಗೆ ಒಂಚೂರು ಕಾಫಿ ಮಾಡಿಕೊಡಮ್ಮ, ಈಗ ಎದ್ದು ಬಂದವಳೆ, ತಲೆನೋವು ಅಂತವಳೆ ಅಂತ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ನಾನು ಬೇಡ ನನಗೆ ಕಾಫಿ ಅಂದ್ಬಿಟ್ಟೆ. ಮಿಸ್ ಆಗೋಯ್ತು. ನನ್ನ ಮರೇಲಿ ಅವರು ಒಂಚೂರು ಕುಡ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಅದಕ್ಕೆ ಹೇಳ್ತಾರೆ, ನಾನು ನಿನ್ನ ಮರೇಲಿ ಒಂದು ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಈಗ ನಾನು ಒಬ್ಳಿಗೆ ಅಂತಂದರೆ ಪಾತ್ರೆ ಬೀಳ್ತವೆ ಅಂತ ಬೈತಾರೆ ಅಮ್ಮ ಅಂತ. ನೀನು ನೋಡಿದ್ರೆ ಬೇಡ ಅಂದ್ಬಿಟ್ಟಲ್ಲ ಅಂತ. ಅದಕ್ಕೆ ಬೆಳಗ್ಗೆ ಮಕ್ಳಿಗೆ ಅಂತ ಮಾಡಿದ್ದು ಗಸಗಸೆ ಹಾಲಿದೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಪಾಯಸ ಕುಡ್ದಂಗೆ ಆಗುತ್ತೆ, ಸಖತ್ತಾಗಿರುತ್ತೆ. ಅದನ್ನು ಕೊಡು, ನಾನೇ ಕುಡಿತೀನಿ ಅಂತ ಹೇಳ್ತಾವಳೆ. ಅಷ್ಟು ಸಾಕು, ಜಾಸ್ತಿ ಹಾಕ್ಬೇಡ, ಸ್ವೀಟ್ ಆಗುತ್ತೆ. ಹುಷಾರು.
ಫುಲ್ ಬೇಡ, ಅದು ಫುಲ್ ಬೇಡ, ತೀರಾ ದಪ್ಪ ಐತೆ ಅದು ಕ್ಯಾರೆಟ್. ಆಮೇಲೆ ಎಲ್ಲಮ್ಮ ಇದ್ದು ಗಸಗಸೆ ಹಾಲು ಬಿಸಿ ಮಾಡಬೇಕಾ? ಇದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಹೆಚ್ಕೊ, ಚೆನ್ನಾಗಿರ್ತದೆ. ಅದೇ ಹೆಚ್ಕೊಂಡು ಕಡ್ಕೊಂಡು ತಿಂತಾರೆ, ಹಂಗೆ ಬಜ್ಜಿ ತಿಂದಂಗೆ ಆಗತ್ತೆ, ಪಾಯಸದಲ್ಲಿ ಬಜ್ಜಿ ತಿಂದಂಗೆ. ಈ ಅವತಾರ ಸ್ಯಾಂಡ್ವಿಚ್ ಮಾಡೋದು. ಲೋ ಅದೇನು ಮಟನ್ ಏನೋ, ಅದು ಮಟನ್ ಕಟ್ ಮಾಡೋ ರೇಂಜಿಗೆ ಮಾಡ್ತಾ ಇದೆಯಾ ಟೊಮೆಟೊ? ಈ ರೇಂಜಿಗೆ ಸ್ಯಾಂಡ್ವಿಚ್ ಮಾಡೋರನ್ನ ಎಲ್ಲರೂ ನೋಡಿದ್ದೀರ ನೀವು? ಹಬ್ಬ, ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಬರ್ತೈತೆ ನನಗೆ. ಸ್ಯಾಂಡ್ವಿಚ್ ಹಬ್ಬ. ನನಗೆ ಹುಷಾರಿಲ್ದಲೇ ಇದ್ದಾಗಲೇ ಅಳ್ಳಿಲ್ಲ ನನ್ನ ಮಗ, ಅದೊಂದು ಈರುಳ್ಳಿ ಸಾಯಿಸ್ಬಿಟ್ಟು ಅಳ್ತಾವನ. ಸಾಯಿಸ್ತವನು ಅವನೇ, ಅಳೋನು ಅವನೇ. ರಾಗಿ ಯಾರೋ ಅಡುಗೆ ಮನೆ ಇದು ಸಾಸಿವೆ, ಬಟ್ ಸ್ಯಾಂಡ್ವಿಚ್ಗೆ ಯಾರು ಸಾಸಿವೆ ಹಾಕಲ್ಲ ಕಣಪ್ಪ. ಅದೇನು ಒಗ್ಗರಣೆ ಮಾಡ್ತಾ ಇದೀಯಾ? ಸಾಸಿವೆ ಹಾಕಿದ್ರೆ ಟೇಸ್ಟ್ ಬರುತ್ತಂತೆ, ಇವಾಗಲೇ ಕೇಳಿದ್ದು ನಾನು. ಓಹೋ, ಅಷ್ಟೊಂದು ಹಾಕ್ಬಿಟ್ಟಲ್ಲ ಸಾಸಿವೆನಾ? ಸಾಕು ಲೋ, ಸಾಸಿವೆನ ಅಲ್ಲಾಡ್ಸೋದು ಬೇಡ, ಈರುಳ್ಳಿ ಹಾಕಪ್ಪ, ಮೆಣಸಿನ್ಕಾಯಿ ಹಾಕು ಫಸ್ಟು, ನಿಧಾನ. ಬಿದ್ದೇ ಇಲ್ವಲ್ಲ ಮೆಣಸಿನ್ಕಾಯಿ? ವಾ ರಚ್ಚು, ಈರುಳ್ಳಿ ಹಾಕೀಗ ಪಟ್ಟಂತ ಸಿಡಿ, ಒಂಚೂರು ಹಾಕಿ ಈರುಳ್ಳಿ. ಚೆಲ್ತಾರವ್ನು ಹಂಗೆ. ಈಗ ಹಾಕು, ಆರಲ್ಲ. ಟೊಮೆಟೊ ಹಾಕ್ಬೇಡ, ಬರೀ ಈರುಳ್ಳಿ ಮೆಣಸಿನ್ಕಾಯಿ ಹಾಕು. ಗ್ಲಾಸ್ ಮೇಲೆ ಇಡಬೇಡ, ಸುಡೋದು ಸ್ಪೂನ್ಗಳನ್ನ. ಸ್ಟವ್ ಗ್ಲಾಸ್ ಪಟ್ಟನ್ ಬಿಡತ್ತೆ. ಸ್ಯಾಂಡ್ವಿಚ್ ಪಲ್ಯ ರೆಡಿಯಾಗಿದೆ. ಇವಾಗ ಅದು ಬ್ರೆಡ್ಗೆ ಹಾಕಿ ಟೋಸ್ಟ್ ಮಾಡ್ತಿಲ್ಲ, ಡೈರೆಕ್ಟ್ ಸುಮ್ಮನೆ ಬ್ರೆಡ್ಗೆ ಹಾಕೊಂಡು ತಿನ್ನೋದಾ ಏನೋ? ಓಹೋ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ಸಾಹೇಬ್ರು. ಅದು ಎಟ್ಕಲ್ಲ ಕಣಪ್ಪ, ಮೇಲೆ ಇಟ್ಕೋಬೇಕು ಅದನ್ನು. ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಇಟ್ಕೊ, ಕೈಯಲ್ಲಿ ಇಟ್ಕೊಂಡು ಎಟ್ಕಲ್ಲ ಕಣೋ, ಮೇಲೆ ಇಟ್ಕೊಳ್ಳೋ. ರಿಮೋಟ್ಗಳೆಲ್ಲ ತೆಗೆದ್ಬಿಟ್ಟು ಮೇಲಿಡೋ, ಇಲ್ಲ ಟಿ ವಿ ಹತ್ರ ಇಟ್ಕೊಳ್ಳೋ, ಇಲ್ಲ ಅಂದ್ರೆ ಅಲ್ಲಿ ಇಟ್ಕೊಳ್ಳೋ, ದಿವಾನ್ ಮೇಲೆ, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋ, ಬೆಟರ್. ಅಲ್ಲಿ ಇಟ್ಕೋ, ಒರೆಸ್ಕೋ ಸ್ವಲ್ಪ ನೀಟಾಗಿ. ಅದೆಷ್ಟು ದಿನ ಆಗೈತೋ ಯೂಸ್. ಕೈ ತೆಗಿಯವ ಲೇ, ಬಟ್ಟೆಲಿ ಒರೆಸ್ಕೊಳಪ್ಪ, ಕೈಯಲ್ಲಿ ಒರೆಸೋರಾಗತ್ತೇನೋ. ಅದಾಲೆ ಯೂಸ್ ಮಾಡಿ ಸುಮಾರು ದಿನ ಆಗೈತೆ. ತೇವದ ಬಟ್ಟೆ ಮಾಡಿಕೊಂಡು ಒರೆಸು, ಸ್ವಲ್ಪ ಬಟರ್ ಹಾಕಂಗಿರ ಹಾಕು, ಸಾಕು. ಬಾ, ಕೈಯಲ್ಲೇ ತಗೊಂಡು ಹಾಕು ಪಾಪ. ನೀನು ಅಷ್ಟೇ ಅಲ್ವಾ, ಖಾಲಿ ಆಗತ್ತಲ್ಲ, ಅಷ್ಟೊಂದು ಹಾಕ್ಬೇಡ ಕಣೋ, ಅದನ್ನ ಎರಡಕ್ಕೂ ಹಾಕು. ಬಟರ್ ಫುಲ್ ಖಾಲಿ ಮಾಡೋ ಹಂಗೆ ಹಾಕೋದು. ನೀನು ಬಿಡು, ಸ್ಪ್ರೆಡ್ ಮಾಡೋದೇನು ಬೇಡ, ಅದೇ ಸ್ಪ್ರೆಡ್ ಆಗುತ್ತೆ. ಅಲ್ಲ ಕಣಪ್ಪ, ಈಗ ಎರಡರ ಮೇಲೂ ಪಲ್ಯ ಹಾಕೋ ಫಸ್ಟು, ಆಮೇಲೆ ಸ್ಲೈಸ್ ತಗೊಂಡು ಮುಚ್ಚು, ಸ್ಪ್ರೆಡ್ ಮಾಡು. ಹೀಟ್ ಆಗಲಿ ಫುಲ್. ಅದು ಆಫ್ ಆಗುತ್ತೆ, ಕ್ಲೋಸ್ ಮಾಡು. ಇದು ಲೈಟ್ ಆಫ್ ಆಗುತ್ತೆ. ಆಫ್ ಆದಮೇಲೆ ಅದು ಹೀಟ್ ಆಗೈತೆ ಅಂತ ಆಗ ಎತ್ತು ಇದು ತಗೋ, ನೈಫ್ ತಗೋ, ಕೈಯಲ್ಲಿ ಇಡಬೇಡ. ಇದು ಇಡು, ಇದು ಉಡಂದು ಇಡುವಾಗ ಕೈಯಲ್ಲಿ ಇಡೋದು ಬೇಡ ಬೇಡ, ಕೈಯಲ್ಲಿ ಸುಡತ್ತೆ ಅದ್ರ ಮೇಲೆ. ನೀನು ಅದನ್ನು ಬಿಟ್ಟು ಎತ್ತಬೇಕಂದ್ರೆ ಇದಿಡು. ಲಾಕ್ ಮಾಡೋದೇನು ಬೇಡ ಬೇಡ, ಪ್ರೆಸ್ ಮಾಡೋ ಸರ್. ಅದಾದಮೇಲೆ ನೀವು ಅದು ತೆಗೆದು ರಿವರ್ಸ್ ಮಾಡ್ತೀರಲ್ಲ, ಆಗ ಬಾಕ್ಸ್ ಥರ ಬರೋ ಥರ ಇಡು, ಆಗ ಡಿಸೈನ್ ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೆ. ಆಯಿತಾ? ಸ್ಯಾಂಡ್ವಿಚ್ ರೆಡಿ. ಕಟ್ ಮಾಡೋದೇನು? ಕಟ್ ಮಾಡೋದೇನು ಬೇಡ, ಹಂಗೆ ತಿನ್ನು. ಓಹೋ, ಏನು ಅಷ್ಟು ದೊಡ್ಡದೇನು ಐತಾ ಅದು? ನೋಡಿಲ್ಲ ಇವಳು ಹಂಗೆ ತಿಂತಾ ಇಲ್ವಾ? ಹೆಂಗೈತವ? ಸಕದಾಯ್ತಾ? ನಮಗೂ ಆಸೆ ಆಗ್ತಾ ಇದೆ, ಸುಡ್ತೈತೆ. ಏ ಅಮ್ಮ, ಅವಳಿಗೆ ಟೊಮೆಟೊ ಎಲ್ಲ ಹಾಕೈತಮ್ಮ. ಅದೆಂಗೆ ಬರೀ ಬ್ರೆಡ್ ಕೊಡೋಕ್ಕಾಗತ್ತೆ? ಬರೀ ಬ್ರೆಡ್ ಟೋಸ್ಟ್ ಮಾಡ್ಬಿಟ್ಟು ಕೊಡುಪ್ಪ. ಚೆನ್ನಾಯ್ತಾ ಎಮ್ಮಿ? ಇವೆಲ್ಲ ಚೆನ್ನಾಗಿ ಹೋಯ್ತವಲ್ವಾ ಒಳಗಡೆಗೆ? ಅದೇ ಅನ್ನ ಸಾಂಬಾರು ಮುದ್ದೆ ತಿನ್ನಿ ಎಣ್ಣೆ ಒಳಗಡೆ ಹೋಗೋದೇ ಇಲ್ಲ, ಅವೆಲ್ಲ ಹೊಟ್ಟೆನೇ ಹಶ್ವಾಗಲ್ಲ. ಇವಳು ರಾಣಿ ಆವಾಗಲೇ ನಮ್ಮ ಅಕ್ಕ ಬಾಯಿಲಿ ಉಗುರು ಕಟ್ ಮಾಡಿಕೊಡಿದ್ರೆ ಅದೇ ನಂಗೆ ಹೊಟ್ಟೆ ಹಶ್ವಿಲ್ಲ ಅಂತಾಳೆ. ಈಗ ಕೊಟ್ಟರು ಸ್ಯಾಂಡ್ವಿಚ್ ನನಗೂ ಅಂತ ಬಂದವಳೆ. ಹಶ್ವೆ ಇಲ್ಲ ಅಂದಮೇಲೆ ಸ್ಯಾಂಡ್ವಿಚ್ ಹೆಂಗೆ ಒಳಗೆ ಹೋಗುತ್ತೆ? ಅವಕ್ಕೆಲ್ಲ ಹಶ್ವಿರುತ್ತೆ, ಊಟಕ್ಕಿರಲ್ವಂತೆ. ಮನೇಲಿ ಈಗ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ. ಫಂಕ್ಷನ್ನಿಗೆ ಪ್ರಿಪ್ರೇಷನ್ ಮೇಲೆ ಪ್ರಿಪ್ರೇಷನ್ನು. ಇಲ್ಲಿ ನಾಡಿದ್ದು ಅಡುಗೆ ಮಾಡೋದಕ್ಕೆ ಮಸಾಲೆ ಎಲ್ಲ ಇವತ್ತೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಮಟನ್ ಮಸಾಲ. ಸೊ ಇಷ್ಟು ಪ್ರಿಪ್ರೇಷನ್ ಜೊತೆಗೆ ಇವಾಗ ಮೆಹಂದಿ ಹಾಕೋರು ಬಂದಿದ್ದಾರೆ ಹೆಣ್ಮಕ್ಳಿಗೆ. ನಾವೆಲ್ಲ ಯಾರು ಹಾಕ್ಸ್ಕೊತಾ ಇಲ್ಲ, ಬರೀ ಮಕ್ಳಿಗೆ ಹಾಕಿಸ್ತಾ ಇದ್ದೀವಿ ಅಷ್ಟೇ. ನಾಡಿದ್ದು ಸ್ಪೆಷಲ್ ಏನು ಗೊತ್ತಾ? ಜಸ್ಟ್ ಹಂಗೆ ತೋರಿಸ್ತೀನಿ ಅಷ್ಟೇ, ಬಾಯಿ ಬಿಟ್ಟು ಹೇಳಲ್ಲ. ಸೊ ನಮ್ಮದು ಗ್ರ್ಯಾಂಡ್ ಫಂಕ್ಷನ್ ಅಂದರೆ ಈ ಸ್ಪೆಷಲ್ ಇರುತ್ತೆ.
ಆಯಿತು, ಇವಾಗ ಮೆಹಂದಿಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಂದು ಆಫೀಸ್ ಕೆಲಸ ಏನೋ ಸ್ವಲ್ಪ ಪೆಂಡಿಂಗ್ ಉಳ್ಕೊಬಿಟ್ಟಿದೆ. ಬೇಗ ಮುಗಿಸ್ಕೊಂಡ್ರೆ ಅಲ್ಲಿ ಕುತ್ಕೊಂಡು ಯಾವ ಡಿಸೈನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಅನ್ನೋದು ನನ್ನ ಐಡಿಯಾ. ಸ್ವಲ್ಪ ಈಗ ಗಲಾಟೆ ಜಾಸ್ತಿ ಆಗಿದೆ. ಡಿಸೈನು ನೀನೇ ಸೆಲೆಕ್ಟ್ ಮಾಡಿಬಿಡು ಯಾವ್ದು ಬೇಕು ಅಂತ. ಮೇ ಬಿ ಅವರು ಬುಕ್ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಅದೇ ಮೊಬೈಲಲ್ಲಿ ನೋಡ್ಕೊಂಡು ಹಾಕ್ತಾರೆ. ಇಲ್ಲಾಂದ್ರೆ ಅವ್ರದ್ದೇ ಓನ್ ಡಿಸೈನ್ ಹಾಕು ಅಂದರೂ ಹಾಕ್ತಾರೆ ಅವರು. ನೋಡೋಣ ಹುಡುಗಿರು ಯಾವ್ದು ಸೆಲೆಕ್ಟ್ ಮಾಡ್ಕೊತಾರಲ್ಲ, ನಾವು ಮಾಡಿದ್ದು ಅವ್ರು ಹಾಕ್ಸ್ಕೊತಾರ. ಅದೇ ಈ ಮನು ಮೊಬೈಲ್ ಪೌಚ್ ಹೊಡೆದೋಗಿ ಹೆಚ್ಚು ಕಮ್ಮಿ 4-5 ತಿಂಗಳೇ ಆಗಿತ್ತೇನೋ. ಅವ್ರು ಹೋಗ್ತಾ ಇರಲಿಲ್ಲ. ಕೊನೆಗೆ ಮೊನ್ನೆ ನಾನು ಹೋಗ್ಲೇಬೇಕು ಅಂತ ಹೇಳಿದ್ವಿ. ಇವಾಗ ಹುಡಿಕೊಂಡು ಹೋಗೋವ್ರೆ. ನಮ್ಮದು 13 Pro Max ಅವ್ರದ್ದು ಪೌಚ್ಗಳೇ ಸಿಗ್ತಾ ಇಲ್ಲ. ವಿಚಿತ್ರ. ಚೆನ್ನಾಗೈತಲ್ಲ ಇದು. ಅದು ಪವರ್ ಬಟನ್ನು ರೈಟಲ್ಲಿರೋದು, ಲೆಫ್ಟಲ್ಲಿ ಬರೋದು ವಾಲ್ಯೂಮ್ ಬಟನ್ನು. ಇಲ್ಲಿ ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ, ಆಮೇಲೆ ತೋರಿಸ್ತೀನಿ. ಫಸ್ಟು ಮನುದು ಪೌಚ್ ಸೆಲೆಕ್ಟ್ ಮಾಡೋಣ. ಮೊನ್ನೆ ಕಾರಲ್ಲಿ ಎತ್ತಾಕಿದ್ರಾ, ಇಲ್ಲಿಂದ ಬೆಂಗಳೂರಿಗೆ ಹೋಯ್ತಾ, ಅದು ಮೊದಲೇ ಫುಲ್ಲು ಚಿಂದಿ ಚಿತ್ರಾನ್ನ ಆಗೋಗಿತ್ತು. ಸೈಡಲ್ಲಿ ಒಂದು ಚೂರು ಉಳ್ಕೊಂಡಿತ್ತು ಹಿಂಗೆ. ನಮ್ಮ ಮನೆಯವ್ರದ್ದು ಪೌಚು, ಫೋನಲ್ಲ ಬರೀ ಪೌಚು ಸೈಡ್ದು. ಕಾರಲ್ಲಿ ಹಿಂಗೆ ಕೆಳಗಡೆ ಬೀಳ್ಸಿದ್ರು ಅರ್ಜೆಂಟಲ್ಲಿ ಬಿಚ್ಕೊಂಡು ಫುಲ್ ಈಚೆಗೆ ಬಂತು. ಫೋನ್ ಮಾಡ್ತಾರೆ. ತೋರ್ಸಪ್ಪ. ಚೆನ್ನಾಗೈತೆ ನೋಡೋಕ್ಕೆ. ಚೆನ್ನಾಗಿಲ್ವ ಇದು? ಪ್ಲೈನು ಚೆನ್ನಾಗೈತಿದು. ಹಾಂ, ಇದು ನಿಂದು ರೈಟು ಗ್ರೇ ಆ್ಯಂಡ್ ಬ್ಲ್ಯಾಕಿಗೆ ಕಂಪೇರ್ ಮಾಡಿದ್ರೆ ಬ್ಲೂನೇ ಪರವಾಗಿಲ್ಲ. ಅದು ನೋಡೋಕ್ಕೆ ಗ್ರೇ ಆ್ಯಂಡ್ ಬ್ಲ್ಯಾಕು ತೋರ್ಸಾಕ ಹಿಂಗೆ. ಹಾಂ, ಎರಡರಲ್ಲಿ ಯಾವುದಕ್ಕೆ? ಹೌದಾ, ಅಕ್ಕಯ್ಯ ಅಂತ ಅವಳೆ ಪ್ರಿಂಟ್ ಇರೋದೇ ಚೆನ್ನಾಗೈತೆ ಅಂತ. ಹ್ಞೂ, ಬಟ್ ಅದು ಡೀಸೆಂಟಾಗಿ ಅನ್ಸತ್ತಾ? ಡೀಸೆಂಟಾಗೇ ಇದೆ. ಅದೇನದು? ಕ್ವಾಲಿಟಿ ಹೌದಾ? ಅಕ್ಕಯ್ಯ ಅಂತವಳೆ 2 ತಗೊಂಡು ಇಟ್ಕೊಳಕ್ಕೆ ಹೇಳು. ಸೇಫರ್ ಸೈಡಿಗೆ ಮುಂದೆ ಸಿಗ್ದಲ್ಲೇ ಹೋದರೆ ಅದು ಬೋರ್ ಆದಾಗ ಇದು ಹಾಕ್ಕೊಳಕ್ಕೆ ಹೇಳು, ಇದು ಬೋರ್ ಆದಾಗ ಅದು ಹಾಕ್ಕೊಳಕ್ಕೆ ಹೇಳು ಅಂತವಳೆ. ಹ್ಞೂ, ಅದೇನೆ ನೋಡೋಕ್ಕೆ ಇನ್ನೊಂದ್ಸರಿ ಕರೆಕ್ಟಾಗಿ. ಪ್ಲೈನ್ ಆದರೆ ಇದಾಗಿರುತ್ತೆ ಅಂತ ನಾನು. ಅದು ಏನು ಗೊತ್ತಾ ಅಪ್ಪು, ಮನು ಕೇಳಿಸ್ತಾಯ್ತಾ? ನೀನು ಪ್ರಿಂಟ್ ಇರೋದು ತಗೊಂಡ್ರೆ ಕೈಯಲ್ಲಿ ಹಿಡ್ಕೊಂತೀವಲ್ಲ, ಸ್ವೆಟ್ಟಿಗೆ ಆ ಪ್ರಿಂಟೆಲ್ಲ ಎದ್ದೋಗತ್ತೆ ಅಂತ ನಾನು. ಮೆಹಂದಿ ನಡೀತಾ ಇದೆ ಎಲ್ಲ ಚೆನ್ನಾಗಿ. ಹುಷಾರು, ಚೇರ್ಗೆ ಇದು ಮಾಡ್ಕೋಬೇಡ. ಚೆನ್ನಾಗಿ ಬಂದಿತ್ತು ಡಿಸೈನ್, ತುಂಬ ಚೆನ್ನಾಗಿ ಹಾಕ್ತಾರೆ. ಆಮೇಲೆ ಹಾಕ್ತಾರೆ, ಡ್ರೈ ಆಗುತ್ತಲ್ಲ. ಅವತ್ತು ಲಾಸ್ಟ್ ಟೈಮ್ ಒಂದು ವಿಡಿಯೋನಲ್ಲಿ ತೋರಿಸ್ತಾ ಇದೆ ಅಲ್ಲ, 2 ಮೋಟ್ರ್ ಹಾಕ್ತಾಯಿದ್ದೀವಿ ಅಂತ. ಈ ಥರ ಸರ್ಕಸ್ ಇವಾಗ ಇದು ಹೊಸ ಮನೇಲಿ ಇತ್ತು, ಒಂದು ಸ್ಪೇರ್ ಮೋಟರ್ ಒಂದು ಇಲ್ಲಿಗೆ ಫಿಕ್ಸ್ ಮಾಡಿ ರೂಮಿಂದ ಕನೆಕ್ಷನ್ ಕೊಟ್ಟವ್ರೆ. ಹೊಸ ಪೈಪಿಂಗ್ ಹಾಕ್ಸಿ. ಇದು ಆ್ಯಸ್ ಯೂಶ್ವಲ್ ಮೊದಲೇ ಇತ್ತು. ಇದು ಸ್ವಲ್ಪ ಮೋಟಾರ್ ಕೆಪಾಸಿಟಿ ಕಮ್ಮಿ, ನೀರನ್ನ ನಿಧಾನಕ್ಕೆ ತೊಗೊಳತ್ತೆ ಮೇಲ್ಗಡೆಗೆ. ಅದು 2 ಆ ಕಡೆ ಬಾಡಿಗೆ ಮನೆ ಒಂದಿದೆ, ನಮ್ಮದಿದೆ 2 ಸೋಲಾರ್ ಎಲ್ಲ ತುಂಬೋದಕ್ಕೆ ಮಿನಿಮಮ್ 2.5 hours ತಗೊತಿತ್ತು ಅಂದ್ಬಿಟ್ಟು ಅಡಿಷ್ನಲ್ ಮೋಟಾರ್ ಫಿಕ್ಸ್ ಮಾಡಿಸಿದ್ದು. ಇವ್ರು ನೋಡಿ ತಂದಿರೋ 3 ಆಡನ್ನ 3 ಜನ ಸೇರಿಕೊಂಡು ಊಟ ತಿನ್ನಿಸ್ತಾವ್ರೆ ಅವಕ್ಕೆ. ಸೀಬೆ ಗಿಡನೆಲ್ಲ ಫುಲ್ಲು ಕೊಡಿ, ಅವು ಏನು ತಿಂತವೆ ಅವನ್ನ. ಹಲಸಿನ ಸೊಪ್ಪು ತಿಂತಾ ಇಲ್ವಾ? ಅದೆಲ್ಲ ಅಲ್ಲೈತಾ? ಯಾರು ಪಾರ್ಟ್ನರು? ಕಲರ್ಗೆ ಇದೆರಡು ಪಾರ್ಟ್ನರ್ ಅದ. ಕಲ್ಲರೆಲ್ಲ ಹಾಕ್ಬಿಟ್ಟವ್ರೆ ಅದ್ರ ಕೊಂಬಿಗೆ. ಹತ್ರ ಹೋಗ್ಬೇಡಪ್ಪ, ಕೊಂಬೈತೆ ಚುಚ್ಗಿಚ್ಬಿಟ್ಟತ್ತು. ಏನು ಪೇಂಟ್? ಅರ್ಶಿನ ಅಲ್ಲ, ಅರ್ಶಿನ ಇರತ್ತಾ? ಯೆಲ್ಲೋ ಕಲರ್ ಪೇಂಟ್ ಹಾಕವ್ರೆ. ಫೈನಲಿ ಒಬ್ರದ್ದು ಮೆಹಂದಿ ಮುಗಿಯೋಷ್ಟರಲ್ಲಿ ಸುಸ್ತ. ತುಂಬ ಟೈಮ್ ತಗೊಳತ್ತೆ ಅಲ್ವಾ ಮೆಹಂದಿ ಹಾಕೋದು. ಚೆನ್ನಾಗಿ ಬಂದಿದೆ. ಫೋಟೋ ತೆಕ್ಕೊತಾ ಇದ್ದಾರೆ ಅವರು. ತೋರಿಸ್ತೀನಿ ಇಲ್ಲಿ ನೋಡೋಣ. ಡಿಸೈನ್ ಸಖತ್ತಾಗಿ ಬಂದಿದೆ. ಹಾಂ, ಉಲ್ಟಾ ಮಾಡು. ಹತ್ರ ಇಡಿ, ಟಚ್ ಮಾಡ್ಕೋಬೇಡ. ಹಾಂ, ಹಂಗೆ
ಚೆನ್ನಾಗಿ ಬಂದಿದೆ. ಓಕೆ, ರಿಲ್ಯಾಕ್ಸ್. ನಿಮ್ದಾಯ್ತು. ಇವಾಗ ಸೆಕೆಂಡ್ ರೌಂಡ್ ಇವ್ರದ್ದು. ಹತ್ರ ಬಾ ಇನ್ನೂ. ಆಮೇಲೆ ನಿನಗೇನೆ ಬ್ಯಾಕ್ ಪೇನ್ ಬರುತ್ತೆ, ಇನ್ನೂ ಹತ್ರ ಕೂತ್ಕೋ. ಅದೇ ಟೈಪ್ ಹಾಕಿ. ಫೈನಲ್ಲಿ ಯಾವ ಕಡೆ ಬಿಟ್ಕೊಡ್ಬೇಕು, ಬಿಡಿಸ್ಕೊಡ್ತಾರೆ. ಅಣ್ಣ ಇದ್ದಾರೆ, ಬಿಟ್ಕೊಡ್ತಾರೆ. ಫೈನಲ್ಲಿ ಮೆಹಂದಿ ಪ್ರೋಗ್ರಾಮು ಮುಗೀತು. ಒಂದು ನಿಮಿಷ, ಒಂದು ನಿಮಿಷ. ಕಾಣ್ತಾ ಅವ್ರೆ ಹಂಸಿಕೊಂದು ಉದ್ರೋಗಿ ಕಲರ್ ಬರ್ತಾಯಿತ್ತಲ್ಲ, ಅಲ್ಲೇ ಚೆನ್ನಾಗಿ ಬರ್ತಾಯಿದೆ. ನಮ್ಮದು ಪ್ರಿಪ್ರೇಷನ್ಗಳು 12 ಗಂಟೆ ರಾತ್ರಿ ಆದರೂ ಮುಗ್ದಿಲ್ಲಪ್ಪ. ನಮ್ಮದು ಆಫೀಸ್ ಕೆಲಸನೆಲ್ಲ ಮುಗಿಸಿ ಮಲ್ಕೊಳ್ಳೋಣ ಅಂದರೆ ದಿವಾನ್ ಕಾಟ್ ಫುಲ್ ಬ್ಯುಸಿ ಇದೆ. ಹೂವು ಕಟ್ತಾವ್ರೆ ಈ ಟೈಮಲ್ಲಿ. ನಾಳೆ ಬೆಳಗ್ಗೆಗೆ ಬಾಗ್ಲಿಗೆ ಹಾಕೋಕ್ಕೆ ಕಲರ್ ಚೆಂಡು ಹೂವು. ಅಲ್ಲಿ ನೋಡಿ ತೋರ್ಸ ಪಪ್ಪು. ರಚ್ಚು ಫುಲ್ ಎಲ್ಲ ಸುತ್ತ ಹಾಕ್ಬಿಟ್ಟು ಅವನು ಕಣಕ್ಕೆ ಕಷ್ಟಪಟ್ಟು ಇಷ್ಟೊತ್ತು ಕಟ್ಟಿದ್ರೆ ತಾಂಡೋಗಿ ಎಲ್ಲನೂ ದಾರ ಸುತ್ತಾಕವನು. ಇಷ್ಟು ಕೆಲಸ ನಡೀತಾ ಇದೆ ಇಲ್ಲಿ ಬಾಮನು. ಇಲ್ಲೊಬ್ರು ಸಾಯೊಬ್ರು ವಿಡಿಯೋ ಕಾಲಲ್ಲಿ ವೆಯ್ಟ್ ಮಾಡ್ತಾವ್ರೆ. ಅಲ್ಲಿ ನೋಡಿದ್ರೆ ಪಟಾಕಿ ಮೇಲೆ ಪಟಾಕಿ ಹೊಡಿತಾವ್ರೆ ಎರಡು ಕಡೆಯಿಂದನೂ. ಫುಲ್ ದೀಪಾವಳಿ. ಪಾಕಿಸ್ತಾನ ಇಂಡಿಯಾ ಸೇರ್ಕೊಂಡು ದೀಪಾವಳಿ ಮಾಡ್ತಾವ್ರೆ. ಸೊ ಇಷ್ಟು ಕೆಲಸಗಳು ನಡೀತಾ ಇದೆ. ನಮಗಂತೂ ಟಯರ್ಡ್ ಆಗಿದೆ. ಈಗ ದಿವಾನ್ ಬಿಟ್ಕೊಟ್ರೆ ಪಟಕ್ ಅಂತ ಮಲ್ಕೋಬಿಡೋದೆ. ಎನಿವೇಸ್, ಗುಡ್ ನೈಟ್ ಎಲ್ರಿಗೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಂಟಿಲ್ ದೆನ್ ಟೇಕ್ ಕೇರ್, ಬೈ. ಗುಡ್ ನೈಟ್ ಹೇಳು ಮನು. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the car.